ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಬೆಳಗಿನ ಎದ್ದು ಕಸ ಗುಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಇವತ್ತು ಅದ್ವಿತಾ ಸ್ಕೂಲಿಗೆ ಹೋಗ್ತಾ ಅಂತ ಸ್ವಲ್ಪ ಬೇಗನೆ ಹೇಳೋಕ್ಕೆ ಟ್ರೈ ಮಾಡಿದೆ. ಆದರೂ ಆಗಲಿಲ್ಲ, ಈ ಚಳಿಗೆ ಹೇಳೋಕ್ಕೆ ಮನಸ್ಸೇ ಆಗಲ್ಲ. ಹಾಗಾಗಿ 7 ಗಂಟೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ಆಲೂ ಪರೋಟ ಮಾಡೋಣ ಟಿಫನ್ಗಂತ ಪರೋಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಆಮೇಲೆ ಒಂದು ಕಡೆಯಲ್ಲಿ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿಯೋಣ ಅಷ್ಟೊತ್ತಂತ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದು ಪರೋಟ ಎಲ್ಲ ಮಾಡಿ ಅದ್ವಿತಾಗೆ ಟಿಫಿನ್ ರೆಡಿ ಮಾಡ್ತಿದ್ದೀನಿ. ಟಿಫಿನ್ಗೆಲ್ಲ ರೆಡಿ ಮಾಡಿ ಅವಳಿಗೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದೆ. ಇವನು ಆರ್ಯನು ಅಜ್ಜಿ ಇದ್ದರು ಅಷ್ಟೇ ಬರ್ತಿದ್ದ, ಆಮೇಲೆ ಅಜ್ಜಿ ಇರಲಿಲ್ಲ ಅಂದರೂ ಅಷ್ಟೇ ಬರ್ತಿದ್ದಾನೆ. ಇವರಿಬ್ಬರಿಗೆ ಕರ್ಕೊಂಡು ಹೋಗಿ ವಾಪಸ್ ಅದ್ವಿತಾನ ಬಿಟ್ಟು ನಾನು ಆರ್ಯನ ಮನೆಗೆ ವಾಪಸ್ ಬಂದ್ವಿ. ಆಮೇಲೆ ಇವತ್ತು ಅಡುಗೆಗಂತ ಮೊಳಕೆ ಕಟ್ಟಿದೆ ಬೇಳೆ ಎಲ್ಲ, ಅದು ಬೇಳೆ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಪಲ್ಯ, ನೀವು ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ಮೊಳಕೆ ಕಟ್ಟಿರೋ ಬೇಳೆ ಎಲ್ಲ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಬಿಸಿ ಮಾಡಿ ಎಣ್ಣೆ ಹಾಕಿ ಅದಾದಮೇಲೆ ಈರುಳ್ಳಿ, ಕರಿಬೇವು, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರಲ್ಲಿ ಬರಬೇಕು ಈರುಳ್ಳಿ, ಅಷ್ಟೊತ್ತು ಫ್ರೈ ಮಾಡಿ ಆಮೇಲೆ ಟೊಮೆಟೊ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಜೀರಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿಣ ಆಮೇಲೆ ಉಪ್ಪು ಹಾಕಿ ಮತ್ತು ಫ್ರೈ ಮಾಡಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಬೋದು, ಇಲ್ಲಾಂದರೆ ಖಾರ ಆದರೂ ಹಾಕ್ಬೋದು. ನಾನು ಖಾರ ಹಾಕ್ತಿದ್ದೀನಿ. ಖಾರ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆದಮೇಲೆ ಅದಾದಮೇಲೆ ಮೊಳಕೆ ಕಟ್ಟಿರೋ ವಾಶ್ ಮಾಡಿಟ್ಟಿರೋ ಮೊಳಕೆ ಬೇಳೆ ಎಲ್ಲ ಹಾಕಿ ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು 5 ನಿಮಿಷ ಕ್ಲೋಸ್ ಮಾಡಿಡಬೇಕು. 5 ನಿಮಿಷ ಕ್ಲೋಸ್ ಮಾಡಿಟ್ಮೇಲೆ ಮೊಳಕೆ ಪಲ್ಯ ಅಂತೂ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಮೊಳಕೆ ಪಲ್ಯ ಜೊತೆಗೆ ಉಪ್ಪಿನಕಾಯಿ, ಶೇಂಗಾ ಪುಡಿ ಆಮೇಲೆ ಚಟ್ನಿ ಎಲ್ಲ ಇಟ್ಕೊಂಡು ಅದಾದಮೇಲೆ ಪರೋಟ, ಚಪಾತಿ ಎಲ್ಲ ಊಟ ಆಯಿತು ಚೆನ್ನಾಗಿ. ಆಮೇಲೆ ಆರ್ಯನ್ಗಂತ ಅವನಿಗೆ ಸಪ್ರೇಟ್ ಮಾಡಿದೆ. ಇವತ್ತು ತರಕಾರಿ ತೊಗೊಂಬಂದಿದ್ರು ನಮ್ಮ ಮನೆಯವರು, ಹಾಗಾಗಿ ತರಕಾರಿ ಎಲ್ಲ ತಂದಿದ್ದು ಎಲ್ಲ ನೀಟಾಗಿ ವಾಶ್ ಮಾಡಿರ್ತಿದ್ದೆ. ನಾನು ಯಾವಾಗಲೂ ಹೂಕೋಸು ಎಲ್ಲ ಹೀಗೆ ಬಿಚ್ಚಿಬಿಟ್ಟು ಆಮೇಲೆ ಒಂದು ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಹಾಕಿಡೋಕ್ಕೆ ಈ ಥರ ಹಾಕಿಡ್ತೀನಿ ನಾನು. ಅಂದರೆ ಈ ಥರ ಇಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಂದು ಇಟ್ಬಿಟ್ರೆ ಅದರಲ್ಲಿ ಸಣ್ಣಗಿರೋ ಹುಳ ಎಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಯಾವಾಗಲೂ ಬಿಚ್ಚಿಡ್ತೀನಿ. ಆಮೇಲೆ ಎಲ್ಲ ತರಕಾರಿ ಅಷ್ಟೇ ವಾಶ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಇದು ನಾನು ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದೇ ಬಾಕ್ಸಲ್ಲಿ ಸಪ್ರೇಟಾಗಿ ಇಡ್ತೀನಿ. ಯಾಕಂದರೆ ಒಗ್ಗರಣೆಗೆ ಜಾಸ್ತಿ ಕೊತ್ತಂಬರಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕಾಗುತ್ತಲ್ಲ, ಒಂದು ಬಾಕ್ಸ್ ತೊಗೊಂಡ್ರೆ ಬೇಗನೆ ಆಗಿಬಿಡುತ್ತೆ ಒಗ್ಗರಣೆ ಕೊಡೋಕ್ಕೆ ಅಂತ ಹೀಗೆ ಎತ್ತಿಡ್ತೀನಿ. ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎಲ್ಲ ಎತ್ತಿಟ್ಟು ಇಟ್ಟರೆ ಒಂದು ವಾರ ಆದರೂ ಬರುತ್ತೆ ಇಷ್ಟು ಥರ. ಆಮೇಲೆ ಹೊರಗಡೆ ಇಟ್ಟಿರೋ ಪಾಟ್ಗಳೆಲ್ಲ ಬಿಸಿಲಿರಲಿಲ್ಲ 2 ದಿನ ಅಂತ, ಗ್ಯಾಲರಿಯಲ್ಲಿ ಬಿಸಿಲು ಬಂದಿತ್ತು, ಹಾಗಾಗಿ ಎಲ್ಲ ತಂದುಬಿಟ್ಟು ಗ್ಯಾಲರಿಯಲ್ಲಿ ಇಟ್ಟೆ. ಆಮೇಲೆ ಅದ್ವಿತಾ ಬರ್ತಾಳಂತೆ, ನಾನು ಮಧ್ಯಾಹ್ನನೇ ಸ್ವಲ್ಪ ಹೊತ್ತು ರೈಸು ಏನಾದರೂ ಸಾಂಬಾರು ಏನಾದರೂ ಮಾಡ್ತೀನಿ ಅವಳಿಗೋಸ್ಕರ ಬಿಸಿಯಾಗಿರೋದಂತ. ಆಮೇಲೆ ಒಂದು ಕಡೆ ಈರುಳ್ಳಿ, ಆಮೇಲೆ ಚಕ್ಕೆ, ಸ್ಟಾರ್ ಹೂವು, ಪಲಾವ್ ಎಲೆ, ಆಮೇಲೆ ಒಂದು ಏಲಕ್ಕಿ ಜಜ್ಜಿಟ್ಕೊತಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಮಸಾಲೆ ರೈಸ್ ಅಂತೂ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ಒಂದು ಕಡೆ ಕುಕ್ಕರಲ್ಲಿ ನಾನು ಎಣ್ಣೆ ಕಾಯಕ್ಕಿಡ್ತಿದ್ದೀನಿ. ಎಣ್ಣೆ ಕಾಯೋದಾದಮೇಲೆ ಚಕ್ಕೆ, ಸ್ಟಾರ್ ಹೂವು ಹಾಕಿ ಆಮೇಲೆ ಏಲಕ್ಕಿ, ಪಲಾವ್ ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈರುಳ್ಳಿ ಕೂಡ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬರಬೇಕು ಈರುಳ್ಳಿ, ಆ ರೀತಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನೀರು ಹಾಕಬೇಕು. ನೀರು ಸ್ವಲ್ಪ ಕುದಿಬೇಕು. ಅಷ್ಟೊತ್ತು ಈ ಕಡೆ ನಾನು ಅಕ್ಕಿ ಎಲ್ಲ ವಾಶ್ ಮಾಡ್ಕೊಂಬರ್ತೀನಿ. ಈ ಥರ ನೀರು ಕುದೀತಿದ್ದಾಗೆ ಅವಾಗ ಸ್ವಲ್ಪ ಅಕ್ಕಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದು ಕುಕ್ಕರ್ ಮೇಲೆ ಮುಚ್ಚಿಟ್ಟು 3 ವಿಸಿಲ್ ತೊಗೋಬೇಕು ಅಷ್ಟೇ. ಜಾಸ್ತಿ ವಿಸಿಲ್ ತೊಗೊಂಡ್ರೆ ತುಂಬಾ ಒಂಥರ ಉದುರಾಗಿ ಬರೋದಿಲ್ಲ ಆ ರೈಸು. ಆಮೇಲೆ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೆಲ್ ಅಂತೂ ಆಹಾ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು ರೈಸ್ ಅಂತೂ. ನೀವು ಒಂದ್ಸಲ ಟ್ರೈ ಮಾಡಿ. ಅದಕ್ಕೆ ನಾನು ಇವತ್ತು ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆರೆಂಜ್ ಕಲರು ಮತ್ತು ಗ್ರೀನ್ ಕಲರ್ ಹಾಕ್ತಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಏನಾದರೂ ಅನ್ನ ತಿನ್ನಲಿಲ್ಲ ಅಂದರೆ ಇದೊಂದು ಮಾಡಬೇಕು. ಹಾಗಂತ ಡೈಲಿ ಕಲರ್ ಹಾಕಬಾರ್ದು. ನಾನು ಯಾವಾಗ ಒಂದು ಸಲ ಹಾಕ್ತೀನಿ. ಕಲರ್ ಹಾಕಿಬಿಟ್ಟು ಕುಕ್ಕರ್ ಮೇಲೆ ಒಂದು ನಿಮಿಷ ಮುಚ್ಚಿಡಬೇಕು. ಅದಾದಮೇಲೆ ಮತ್ತೆ ಓಪನ್ ಮಾಡಿದೆ, ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಕಲರ್ ಹಾಕ್ಬಿಟ್ಟು ಈ ಥರ ಮುಚ್ಚಿಟ್ರೆ ಕಲರೆಲ್ಲ ಕೆಳಗಡೆ ಹೋಗುತ್ತೆ, ರೈಸ್ಗೆಲ್ಲ ಹಿಡ್ಕೊತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು. ನೀವು ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಬೆಳಗ್ಗೆನೇ ದಾಲ್ ಮಾಡಿದ್ದೆ ನಾನು, ಹಾಗಾಗಿ ಅದ್ವಿತಾ ಬಂದಮೇಲೆ ರೈಸು, ದಾಲು ಆಮೇಲೆ ಹಪ್ಪಳ ಮಾಡಿದ್ದೆ. ಹಪ್ಪಳ ಕೂಡ ಇಟ್ಕೊಂಡೆ. ಇದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಎದ್ಬಿಟ್ಟು ಬಟ್ಟೆ ಎಲ್ಲ ತೆಗೆದು ಬಟ್ಟೆ ಎಲ್ಲ ನೀಟಾಗಿ ಎಲ್ಲ ಮಡ್ಚಿಟ್ಕೊಂಡು ಆಮೇಲೆ ಸ್ವಲ್ಪ ಫರ್ನಿಚರೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಸೋಫಾ, TV ಯೂನಿಟು, ಫ್ಲವರ್ ಪಾಟು, ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದ್ವಿತಾ ಆರ್ಯನ್ ಮಲಗಿದ ಮೇಲೆ ಸಾಯಂಕಾಲ ನಾನು ಬೇಗ ಎದ್ಬಿಟ್ಟು ಕೆಲಸ ಮಾಡ್ಕೋತೀನಿ. ಯಾಕಂದರೆ ಫರ್ನಿಚರು ಸ್ವಲ್ಪ 2 ದಿವಸಕ್ಕೊಮ್ಮೆ ಆಮೇಲೆ 3 ದಿವಸಕ್ಕೆ ಹೀಗೆ ಒರೆಸ್ತೀನಿ ನಾನು ಕ್ಲೀನಾಗೆಲ್ಲ. ಹಾಗಾಗಿ
ನೀಟಾಗಿ ಒರೆಸ್ಕೊತೀನಿ. ನನಗೆ ಹೇಗಂದರೆ ಕೆಲಸ ಮಾಡಬೇಕಾದ್ರೆ ಸಾಂಗ್ ಎಲ್ಲ ಹಚ್ಬಿಟ್ಟು ಕೆಲಸ ಮಾಡ್ಕೋತೀನಿ. ಯಾಕಂದರೆ ಬೇಗ ಬೇಗ ಆಗುತ್ತೆ. ಯಾರ್ಯಾರಿಗೆ ಈ ಥರ ಇರುತ್ತಲ್ಲ, ನಿಮಗೆ ಹಾಗೆ ಕೆಲಸ ಮಾಡಬೇಕಾದ್ರೆ ಸಾಂಗ್ ಎಲ್ಲ ಹಚ್ಬಿಟ್ಟು ಕೆಲಸ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈ ಥರ ಸಾಂಗ್ ಹಚ್ಬಿಟ್ಟು ಕೆಲಸ ಮಾಡಿದ್ರೆ ಕೆಲಸ ಮಾಡೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಸಾಂಗ್ ಎಲ್ಲ ಹಚ್ಬಿಟ್ಟು ಕೆಲಸ ಮಾಡ್ಕೋತೀನಿ. ಬೇಗ ಬೇಗ ಕೆಲಸ ಆಗುತ್ತೆ. ಡೈನಿಂಗ್ ಟೇಬಲ್ ಎಲ್ಲ ವಾಶ್ ಮಾಡಿ ಆಮೇಲೆ ಅದೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡೆ ನಾನು. ಮೊದಲು ಡಸ್ಟ್ ಇರುತ್ತೆ, ಹಾಗಾಗಿ ಒಂದು ಬಟ್ಟೆಯಲ್ಲಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತೀನಿ. ಆಮೇಲೆ ಫ್ಲವರ್ ಪಾಟು ಆಮೇಲೆ ಅದು ಕೂಡ ಅಷ್ಟೇ ಒರೆಸಿ ಎಲ್ಲ ನೀಟಾಗಿ ಇಟ್ಕೊತೀನಿ. ಅಂದರೆ ದಿನ ಡೈಲಿ ಯೂಸ್ ಮಾಡಲ್ಲ ಡೈನಿಂಗ್ ಟೇಬಲು, ಹಾಗಾಗಿ ಅಷ್ಟೊಂದೇನು ಡಸ್ಟ್ ಆಗಿಲ್ಲ. ಆಮೇಲೆ ಈ ಕಡೆ ಎಲ್ಲ ಮಿಕ್ಸಿ ಇಡೋ ಜಾಗದಲ್ಲಿ ಎಲ್ಲ ಸ್ವಲ್ಪ ತುಂಬ ಡಸ್ಟ್ ಆಗಿತ್ತು, ಹಾಗಾಗಿ ಅದನ್ನೂ ಕೂಡ ಎಲ್ಲ ಒರೆಸಿಟ್ಕೊಂಡೆ. ಈ ಥರ ಡೈಲಿ ಒರೆಸ್ಕೋದ್ರಿಂದ ಸ್ವಲ್ಪ ಗಲೀಜಾಗುತ್ತೆ ಅಷ್ಟೇ, ಜಾಸ್ತಿ ಏನು ಗಲೀಜಾಗಲ್ಲ. ನಾನು 2 ಡೇಸ್ಗೊಂದ್ಸಲ 3 ಡೇಸ್ಗೊಂದ್ಸಲ ಈ ಥರ ಎಲ್ಲ ಒರೆಸಿ ಇಡ್ತೀನಿ. ಅದಕ್ಕೋಸ್ಕರ ಅಷ್ಟೊಂದೇನೋ ಗಲೀಜಾಗಲ್ಲ, ಎಲ್ಲ ಫರ್ನಿಚರ್ ಅನಿಸುತ್ತೆ ನನಗೆ. ನೀವು ಒಂದ್ಸಲ ಹಾಗೆ ಮಾಡ್ತೀರಾ ಅಂತ ಅನ್ಕೋತೀನಿ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫರ್ನಿಚರೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ. ಈ ಕಡೆ ಆಮೇಲೆ ಪುಟ್ಟದಾಗಿರೋ ಆನೆ ಎಲ್ಲ ತರಿಸಿದ್ದೆ ನಾನು, ಚೆನ್ನಾಗಿರುತ್ತೆ ಇಟ್ಕೊಳ್ಳೋಕ್ಕೆ, ಅಟ್ರಾಕ್ಷನ್ ಆಗುತ್ತೆ ನೋಡೋಕ್ಕಂತ 2 ತಂದಿಟ್ಟಿದೆ. ಆಮೇಲೆ ಇದು ಈರುಳ್ಳಿ ಪೊಟ್ಯಾಟೊ ಇಡೋಕ್ಕಂತ ಒಂದು ಸ್ಟೋರೇಜ್ ಥರ ತಂದಿಟ್ಟಿದೆ ಮೊನ್ನೆ, ಹಾಗಾಗಿ ಅದ್ರ ಮೇಲೆ ಹಾಗೆ ಇಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಒಂದು ಫ್ಲವರ್ ಪಾಟ್ ಕೂಡ ಇಟ್ಟೆ. ಸೋಫಾ ಮೇಲೆ ಮಕ್ಕಳು ಇದ್ಮೇಲೆ ಎಲ್ಲ ತಿನ್ನೋದು ಆಮೇಲೆ ಏನೇನೋ ಬಿಸಾಕೋದು ಎಲ್ಲ ಮಾಡ್ತಾರೆ, ಹಾಗಾಗಿ ಸೋಫಾ ಕೂಡ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ನಾನು. ಅವ್ರು ಎದ್ಮೇಲೆ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ ಅದ್ವಿತಾ ಆರ್ಯನ್, ಹಾಗಾಗಿ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫರ್ನಿಚರ್ ಎಲ್ಲ ಸೋಫಾ ಎಲ್ಲ ತುಂಬಾ ಗಲೀಜು ಮಾಡ್ತಾರೆ ಅವರು, ಅದಕ್ಕೋಸ್ಕರ ಸ್ಪ್ರೇ ಹೊಡೆದು ಆಮೇಲೆ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಂಡು, ಹೊರಗಡೆದು ಕೂಡ ನಾನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ತೀನಿ. ಯಾಕಂದರೆ ಇವರೆಲ್ಲ ಹೊರಗಡೆ ಕೂಡ ಆಟ ಆಡೋಕ್ಕೆ ಹೋಗ್ತಾರಲ್ಲ, ಜಾಸ್ತಿ ಗಲೀಜಿರುತ್ತಂತ ಅಲ್ಲಿ ಕೂಡ ನೆಲ ಎಲ್ಲ ಒರೆಸ್ತೀನಿ. ಅದಾದಮೇಲೆ ಇವತ್ತು ಬೆಳಗ್ಗೆ ಸೋಮವಾರಕ್ಕೊಂದ್ಸಲ ನಾನು ದೇವ್ರ ಪೂಜೆ ಐಟಮ್ಸ್ ಎಲ್ಲ ವಾಶ್ ಮಾಡೋದು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದು ಹೀಗೆಲ್ಲ ಮಾಡ್ತೀನಿ. ಅದಕ್ಕೆ ಇವತ್ತು ಬೆಳಗ್ಗೆ ಆಗಿರಲಿಲ್ಲ, ಅದ್ವೈತನ ಸ್ಕೂಲ್ ಬಿಡೋದಿಂತ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಏನೂ ಮಾಡಿರಲಿಲ್ಲ. ಹಾಗಂತ ಸಾಯಂಕಾಲನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಮನೆ ಎಲ್ಲ ದೇವರ ಪೂಜೆ ಐಟಮ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಹೊರಗಡೆ ಹೊಸ್ಲು ಒರೆಸಿ ರಂಗೋಲಿ ಎಲ್ಲ ಹಾಕಿ ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.